ಆತ್ಮೀಯ ವಿದ್ಯಾರ್ಥಿಗಳೇ, SBK ಇಂಗ್ಲಿಷ್ ಅಕಾಡೆಮಿಗೆ ತಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾನು ಫಸ್ಟ್ ಫ್ಲೈಟ್ ಟೆಕ್ಸ್ಟ್ ಬುಕ್ನಲ್ಲಿ ಬರುವಂತಹ 3ನೇ ಲೆಸನ್ ಆಗಿರತಕ್ಕಂಥ 2 ಸ್ಟೋರೀಸ್ ಅಬೌಟ್ ಫ್ಲೈಯಿಂಗ್ ನ ಮೊದಲ ಭಾಗವಾಗಿರತಕ್ಕಂಥ ಹೀಸ್ ಫಸ್ಟ್ ಫ್ಲೈಟ್ ಎಂಬ ಲೆಸನ್ ಅನ್ನು ಕನ್ನಡದಲ್ಲಿ ವಿವರಿಸುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ, ಅಂದರೆ ಈ ಪಾಠ ಅಥವಾ ಈ ಲೆಸನ್ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಪ್ರತಿ ವರ್ಷದ ಪರೀಕ್ಷೆಯಲ್ಲಿ ಈ ಲೆಸನ್ ಮೇಲೆ ಕಡ್ಡಾಯವಾಗಿ 3 ಅಂಕದ ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಈಗ ನಾವು ಈ ಲೆಸನ್ ಅನ್ನು ಪ್ರಾರಂಭಿಸೋಣ. The young seagull was alone on his ledge. ಆ ಯಂಗ್ ಸೀಗಲ್ ಒಂದೇ ಆ ಲೆಜ್ ಮೇಲೆ ಅಥವಾ ಬಂಡೆಗಳ ಸಾಲಿನ ಮೇಲೆ ಇತ್ತು. His 2 brothers and his sisters had already flown away the day before. ಆ ಯಂಗ್ ಸೀಗಲ್ಲಿನ 2 ಸಹೋದರರು ಮತ್ತು ಒಬ್ಬಳು ಸಹೋದರಿ ಒಂದು ದಿವಸ ಮುಂಚೆನೇ ಅಲ್ಲಿಂದ ಹಾರಿ ಬೇರೆ ಕಡೆಗೆ ಹೋಗಿದ್ದರು. He had been afraid to fly with them. ಅವರ ಜೊತೆಗೆ ಯಂಗ್ ಸೀಗಲ್ ಹಾರಲು ಭಯಪಟ್ಟಿತ್ತು. Somehow, when he had taken a little run forward to the brink of the ledge, ಹೀಗಾದರೂ ಮಾಡಿ ಸ್ವಲ್ಪ ಆ ಬಂಡೆಯ ಕಡಿದಾದ ಸ್ಲೋಪಿನ ಕಡೆಗೆ, ಇಳಿಜಾರಿನ ಕಡೆಗೆ ಹಾರಬೇಕೆಂತಂದು ಸ್ವಲ್ಪ ಓಡುತ್ತಾ ಬಂದಾಗ, and attempted to flap his wings, he became frightened. ಅಲ್ಲಿ ಹಾರಲು ಪ್ರಯತ್ನ ಪಟ್ಟಾಗ, ರೆಕ್ಕೆಯನ್ನು ಬಿಚ್ಚಿ ಹಾರಲು ಪ್ರಯತ್ನ ಪಟ್ಟಾಗ ಅದಕ್ಕೆ ಭಯವಾಗುತ್ತಿತ್ತು, ಭಯಕ್ಕೆ ಬಿದ್ದಿತ್ತು ಅಂತ. The great expanse of sea stretched down beneath. ಕೆಳಗೆ ವಿಶಾಲವಾಗಿ ಹರಡಿರುವಂಥ ಸಮುದ್ರವಿತ್ತು. and it was such a long way down, miles down. ಅದು ತುಂಬ ದೂರದ ಪ್ರಯಾಣವಾಗಿತ್ತು. He felt certain that his wings would never support him. ಆ ಯಂಗ್ ಸೀಗಲ್ನ ಮನಸ್ಸಿನಲ್ಲಿ ಒಂದು ತಪ್ಪು ಕಲ್ಪನೆ ಏನಿತ್ತು ಅಂತಂದರೆ, ಯಾವಾಗಲೂ ಅದರ ರೆಕ್ಕೆಗಳು ಅದಕ್ಕೆ ಹಾರಲಿಕ್ಕೆ ಸಪೋರ್ಟನ್ನು ಮಾಡುವುದಿಲ್ಲ ಅನ್ನುವಂಥ ವಿಚಾರ ಆ ಯಂಗ್ ಸೀಗಲ್ನ ಮನಸ್ಸಿನಲ್ಲಿ ಇತ್ತು. So he bent his head and ran away back to the little hole under the ledge where he slept at night. ಹೀಗೆ ತಿಳಿದುಕೊಂಡಿರತಕ್ಕಂಥ ಯಂಗ್ ಸೀಗಲ್ಲು ಮರಳಿ ತನ್ನ ಕತ್ತನ್ನು ಬಾಗಿಸಿಕೊಂಡು ರಾತ್ರಿ ಮಲಗುವ ಸ್ಥಳಕ್ಕೆ ಹೋಯಿತು. Even when each of his brothers and his little sister, whose wings were far shorter than his own, ran to the brink, flapped their wings, and flew away, he failed to muster up courage to take that plunge which appeared to him so desperate. ಅಂದರೆ ಈ ಯಂಗ್ ಸೀಗಲ್ಗಿಂತ ಚಿಕ್ಕದಾಗಿರ್ತಕ್ಕಂಥ ಬ್ರದರ್ಗಳು ಮತ್ತು ಸಿಸ್ಟರ್ಗಳು, ಅವರ ರೆಕ್ಕೆಗಳು ಅಷ್ಟೊಂದು ಬಲಿಷ್ಠವಾಗಿರಲಿಲ್ಲ. ಈ ಯಂಗ್ ಸೀಗಲ್ ರೆಕ್ಕೆಗಳಿಗಿಂತ ಬಲಿಷ್ಠವಾಗಿರದಿದ್ದರೂ ಕೂಡ ಅವು ಆ ಬಂಡೆಗಲ್ಲಿನ ಎಜ್ಜಿಗೆ ಬಂದು, ಬ್ರಿಂಕಿಗೆ ಅಂದರೆ ತುದಿಗೆ ಬಂದು ತಮ್ಮ ರೆಕ್ಕೆಗಳನ್ನು ಬಡೆದು ಆ ಕಡೆ ಹಾರಿ ಹೋಗಿದ್ದವು. ಆದರೆ ಈ ಯಂಗ್ ಸೀಗಲ್ಲು ಆ ಹಕ್ಕಿಗಳಂತೆ ಅಥವಾ ಬ್ರದರ್ ಸಿಸ್ಟರಂತೆ ಮಾಡದೆ, ತನ್ನ ಧೈರ್ಯ ಮಾಡದೆ, ಅಲ್ಲಿಂದ ಹಾರಾಟವನ್ನು ನಡೆಸದೆ ನಿರಾಶನಾಗಿ ಆ ಲೆಜ್ ಮೇಲೇ ಇರುತ್ತಿತ್ತು ಅಥವಾ ಕುಳಿತುಕೊಂಡಿತ್ತು, ಉಳಿದಿತ್ತು ಅಂತ. His father and mother had come around calling him shrilly, upbraiding him, threatening him to let him starve on his ledge unless he flew away. ಈ ಯಂಗ್ ಸೀಗಲ್ಲಿನ ತಂದೆ ಮತ್ತು ತಾಯಿಗಳು ಅದರ ಸುತ್ತ ಕೂಗುತ್ತಾ ಬಂದು ಅದಕ್ಕೆ ಹೆದರಿಸಿದ್ದು. ಏನಂತೆ ಹೆದರಿಸಿದ್ದು ಅಂತಂದರೆ, ಒಂದು ವೇಳೆ ಈ ಬಂಡೆಗಲ್ಲಿನಿಂದ ಹಾರಿ ಅವರು ನಮ್ಮ ಹತ್ತಿರ ಬರದಿದ್ದರೆ ನೀನಿಲ್ಲೇ ಹಸಿವಿನಿಂದ ಇರಬೇಕಾಗ್ತದೆ ಅಂಥೇಳಿ ಅದಕ್ಕೆ ಹೆದರಿಸ್ತಿದ್ದು ಅಂತ.
ಬಟ್ ಫಾರ್ ದ ಲೈಫ್ ಆಫ್ ಹಿಮ್ ಹೀ ಕುಡ್ ನಾಟ್ ಮೂವ್. ಆದರೆ ಯಂಗ್ ಸೀಗಲ್ಲು ತನ್ನ ಜೀವನಕ್ಕಾಗಿ ಜೀವದ ಭಯದಿಂದ ಅಲ್ಲಿಂದ ಅದು ಅಲುಗಾಡಲಿಲ್ಲ. ಎಲ್ಲಿ ಆ ಲೆಜ್ಜಿಂದ ಬಂಡೆಗಳಿಂದ ಮುಂದೆ ಹಾರಿ ಹೋದರೆ ಬಿದ್ದು ತನ್ನ ಜೀವ ಹೋಗುತ್ತದೆಯೋ ಎಂಬ ಭಯದಿಂದ ಅದು ಅಲ್ಲಿಯೇ ಉಳಿದಿತ್ತು ಅಂತ. ದಟ್ ವಾಸ್ 24 hours ago. 24 ಗಂಟೆಗಳಿಗಿಂತ ಮೊದಲೇ. ಸಿನ್ಸ್ ದೆನ್ ನೋಬಡಿ ಹ್ಯಾಡ್ ಕಮ್ ನಿಯರ್ ಹಿಮ್. 24 ಗಂಟೆಗಳಿಂದ ಈ ಯಂಗ್ ಸೀಗಲ್ಲದ ಹತ್ತಿರ ಯಾರೂ ಬಂದಿರಲಿಲ್ಲ. ಅಂದರೆ ಅವರ ಬ್ರದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಫಾದರ್ ಆಗಿರ್ಬೋದು ಅಥವಾ ಮದರ್ ಆಗಿರ್ಬೋದು, ಯಾರೂ ಇದರ ಹತ್ತಿರ ಸುಳಿದಿರಲಿಲ್ಲ ಅಂತ. ದ ಡೇ ಬಿಫೋರ್, all day long, he had watched his parents flying about with his brothers and sisters, perfecting them in the art of flight, teaching them how to skim the waves and how to dive for fish. ಇಡೀ ದಿವಸ ಈ ಯಂಗ್ ಸೀಗಲ್ಲು ತನ್ನ ಲೆಜ್ ಮೇಲೆ ನಿಂತ್ಕೊಂಡು ಅವರ ತಂದೆ ತಾಯಿಗಳು, ಪ್ಯಾರೆಂಟ್ಸ್ಗಳು, ಅವರ ಬ್ರದರ್ ಮತ್ತು ಸಿಸ್ಟರ್ಸ್ಗಳಿಗೆ ಹಾರಾಟದ ಕಲೆಯನ್ನು ಪರಿಪೂರ್ಣಗೊಳಿಸುವುದನ್ನು ಅದು ಅಲ್ಲೇ ನಿಂತು ನೋಡ್ತಾ ಇತ್ತು. ಅದು ಏನೇನು ಕಲಿಸ್ತಾ ಇತ್ತುವಪ್ಪ ಅಂತಂದರೆ, ಆ ಅಲೆಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ, ಅಲೆಗಳಲ್ಲಿ ಹಾರಾಡುವುದು ಹೇಗೆ, ಮತ್ತು ಆ ಫಿಶ್ಗಳಿಗೆ ಡೈವ್ ಮಾಡಿ ಫಿಶ್ಗಳನ್ನು ಹಿಡಿದು ತಿನ್ನುವುದು ಹೇಗೆ ಅಂಥೇಳಿ ಅವರ ಪೇರೆಂಟ್ಸು ಇದರ ಬ್ರದರ್ಸ್ಗೂ ಮತ್ತು ಸಿಸ್ಟರ್ಸ್ಗಲ್ಲಿ ಕಲಿಸುವುದನ್ನು ನಿಂತು ನೋಡ್ತಾ ಇತ್ತು ಅಂತ. He had, in fact, seen his older brother catch his first herring and devour it, standing on a rock while his parents circled around, raising a proud cackle ಅಂತ. ಈ ಯಂಗ್ ಸೀಗಲ್ ನಿಜವಾಗಿಯೂ ಅಲ್ಲೇ ಇದ್ದುಕೊಂಡು ಅದರ ಹಿರಿಯ ಬ್ರದರು ಈ ಸೀ ಫಿಶನ್ನು, ಸಮುದ್ರ ಮೀನನ್ನು ಹಿಡಿದುಕೊಂಡು ಅದನ್ನು ಹರಿದು ತಿನ್ನುವುದನ್ನು ಇದು ಅಲ್ಲೇ ಬಂಡೆಗಲ್ಲಿನ ಮೇಲೆ ನಿಂತ್ಕೊಂಡು ನೋಡ್ತಾ ಇತ್ತು. ಮತ್ತು ಅದರ ಎಲ್ಲ ಪೇರೆಂಟ್ಸ್ಗಳು ಅಲ್ಲಿ ಭಾಳ ಹೆಮ್ಮೆಯಿಂದ ಅಲ್ಲಿ ಏನಪ್ಪ ಅಂತಂದ್ರೆ ಕೂಗ್ತಾ ಇದ್ದುವು ಅಂತ. ಆ್ಯಂಡ್ ಆಲ್ ದ ಮಾರ್ನಿಂಗ್ ದ ಹೋಲ್ ಫ್ಯಾಮಿಲಿ ಹ್ಯಾಡ್ ವಾಕ್ಡ್ ಅಬೌಟ್ ಆನ್ ದ ಬಿಗ್ ಪ್ಲಾಟಿ midway down the opposite cliff, taunting him with cowardice. ಇಡೀ ಮುಂಜಾನೆ ದಿವಸದಿಂದ ಹಿಡಿದು ಇಡೀ ಫ್ಯಾಮಿಲಿ ಅಂತಂದರೆ ಬ್ರದರ್, ಸಿಸ್ಟರ್, ಮದರ್, ಫಾದರ್ ಎಲ್ಲವೂ ಕೂಡ ಆ ಲೆಜ್ಜಿನ ಮುಂದ್ಗಡೆ ಇರತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಭೂಭಾಗಕ್ಕೆ ಹಾರಿ ಹೋಗಿದ್ದು, ನಡೆದು ಹೋಗಿದ್ದವು. ಅಲ್ಲಿ ಅದು ಎಲ್ಲಿತ್ತು ಅಂತಂದರೆ ಆ ಭೂಭಾಗ ಈ ಲೆಜ್, ಯಂಗ್ ಸೀಗಲ್ಲಿರುವಂಥ ಲೆಜ್ದ ವಿರುದ್ಧದಲ್ಲಿ ಇತ್ತು. ಅಲ್ಲಿಯೇ ನಿಂತ್ಕೊಂಡು ಇದು ಬ್ರದರು, ಸಿಸ್ಟರ್ ಮತ್ತು ಪ್ಯಾರೆಂಟ್ಸ್ ಎಲ್ಲ ಈ ಯಂಗ್ ಸೀಗಲ್ಗೆ ನೀನು ಹೇಳಿ ಇದ್ದೀಯಾ, ನಿನಗೆ ಅಲ್ಲಿಂದ ಹಾರಲಿಕ್ಕೆ ಸಾಧ್ಯವಾಗ್ತಿಲ್ಲ ಅಂಥೇಳಿ ಅದಕ್ಕೆ ಅಣಕಿಸ್ತಾ ಇದ್ದವು ಅಂತ. ಟಾಂಟಿಂಗ್ ಅಂದರೆ ಅಣಕಿಸ್ತಾ ಇದ್ದವು ಅಂತ. The sun was now ascending the sky, blazing on his ledge that faced the south. ಸೂರ್ಯ ಮೇಲಕ್ಕೆ ಹೋದಂತೆ ಆ ಯಂಗ್ ಸೀಗಲ್ ನಿಂತಿರುವಂಥ, ಅದು ಇರುವಂಥ ಬಂಡೆಗಲ್ಲು ಕಾಯಲು ಪ್ರಾರಂಭಿಸಿತು ಅಂತ. He felt the heat because he had not eaten since the previous nightfall. ಆ ಯಂಗ್ ಸೀಗಲ್ಗೆ ಬೇಗನೆ ಸೂರ್ಯನ ಬಿಸಿ ಅಥವಾ ಶಾಖ ಬೇಗನೆ ತಟ್ಟಿತು. ಯಾಕಂತಂದರೆ ಹಿಂದಿನ ರಾತ್ರಿಯಿಂದಲೂ ಕೂಡ ಅದು ಏನನ್ನೂ ಕೂಡ ತಿಂದಿರದೇ ಇರುವುದರಿಂದ ಅದಕ್ಕೆ ತುಂಬ ಹಸಿವಾಗಿತ್ತು. ಅದಕ್ಕಾಗಿ ಅದಕ್ಕೆ ಶಾಖ ಬೇಗನೆ ತಟ್ಟಿತು ಅಂತ. He stepped slowly out to the brink of the ledge. ನಿಧಾನವಾಗಿ ಮುಂದಕ್ಕೆ ಹೆಜ್ಜೆ ಹಾಕುತ್ತಾ ಆ ಬಂಡೆಗಲ್ಲಿನ ಕೊನೆಯಲ್ಲಿ ದಂಡೆಗೆ ಬಂತು. and standing on one leg under his wing. ಒಂದೇ ಕಾಲಿನ ಮೇಲೆ ನಿಲ್ಲುತ್ತಾ ಒಂದು ಕಾಲನ್ನು ಅದರ ರೆಕ್ಕೆಯಲ್ಲಿಟ್ಟಿತ್ತು. He closed one eye, then the other leg hidden and pretended to be falling asleep.
ಆ ಬಂಡೆಗಲ್ಲಿನ ಕೊನೆ ಕಡೆಗೆ ಹೆಜ್ಜೆಯನ್ನು ಹಾಕಿ ಅಲ್ಲಿ ಒಂದು ಕಾಲ ಮೇಲೆ ನಿಂತುಕೊಂಡು ಒಂದಾದ ನಂತರ ಎರಡೂ ಕಣ್ಣುಗಳನ್ನು ಮುಚ್ಚಿ ತನ್ನ ಕಾಲನ್ನು ಕಾಣದಂತೆ ಬಚ್ಚಿಟ್ಟುಕೊಂಡು ಅಲ್ಲಿ ನಿದ್ರೆ ಹೋಗುವ ಹಾಗೆ ನಿದ್ರಿಸುವ ಹಾಗೆ ಪ್ರಿಟೆಂಡ್ ನಟನೆಯನ್ನ ಮಾಡಿತು, ನಾಟಕವಾಡಿತು. ಸ್ಟಿಲ್ ದೇ ಟುಕ್ ನೋ ನೋಟಿಸ್ ಆಫ್ ಹಿಮ್. ಅಷ್ಟೆಲ್ಲ ಯಂಗ್ ಸೀಗಲಲ್ಲಿ ನಿದ್ರೆ ಹೋಗುವಂತೆ ನಾಟಕ ಮಾಡಿದರೂ ಕೂಡ ಯಾವುದೇ ಇದರ ಫ್ಯಾಮಿಲಿ ಮೆಂಬರ್ಸ್, ಬ್ರದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಮದರ್ ಆಗಿರ್ಬೋದು, ಫಾದರ್ ಆಗಿರ್ಬೋದು, ಯಾರೂ ಇದರ ಕಡೆಗೆ ತಿರುಗಿ ನೋಡಲಿಲ್ಲ, ಅದನ್ನು ಗುರುತಿಸಲೇ ಇಲ್ಲ. ಹಿ ಸಾ ಹಿಸ್ 2 brothers and his sister lying on the plateau, dozing with their heads sunk into their necks. ಅಂತಂದರೆ ಇದರ ಸಹೋದರರು ಮತ್ತು ಸಹೋದರಿಯು ಆ ವಿಶಾಲವಾದಂಥ ಭೂಭಾಗದ ಮೇಲೆ ನಿದ್ದೆಯನ್ನು, ಅಂತಂದರೆ ಅವರ ಕತ್ತುಗಳನ್ನು ಅವಳ ಕುತ್ತಿಗೆ ಹತ್ತಿರ ಇಟ್ಕೊಂಡು ಮಲಗಿರುವುದನ್ನು, ಲಘುನಿದ್ರೆಯನ್ನು ಮಾಡುತ್ತಿರುವುದನ್ನು ಇದು ಇಲ್ಲಿಯೇ ಈ ಲೆಜ್ ಮೇಲೆ ನಿಂತ್ಕೊಂಡು ನೋಡುತ್ತಿತ್ತು ಅಂತ. His father was preening the feathers on its white beak. ಈ ಯಂಗ್ ಸೀಗಲ್ನ ಫಾದರ್ ಏನು ಮಾಡ್ತಾ ಇತ್ತಂದರೆ ತನ್ನ ರೆಕ್ಕೆಯ ಗರಿಗಳನ್ನು ಸರಿಪಡಿಸಿಕೊಳ್ತಾ ಇತ್ತು. ಓನ್ಲಿ ಹಿಸ್ ಮದರ್ ವಾಸ್ ಲುಕಿಂಗ್ ಅಟ್ ಹಮ್. ಕೇವಲ ಈ ಯಂಗ್ ಸೀಗಲ್ನ ತಾಯಿ ಮಾತ್ರ ಯಂಗ್ ಸೀಗಲ್ ಕಡೆಗೆ ನೋಡುತ್ತಿತ್ತು. ಯಾಕಂದರೆ ತಾಯಿಯ ಕರಳು ತುಂಬ ಕಾಳಜಿಯಾಗಿರುವಂಥದ್ದು ಅಂತ. ಶಿ ವಾಸ್ ಸ್ಟ್ಯಾಂಡಿಂಗ್ ಆನ್ ಎ ಲಿಟಲ್ ಹೈ ಹಂಪ್ ಆನ್ ದ ಪ್ಲಾಟ್ಯೂ, ಹರ್ ವೈಟ್ ಬ್ರೆಸ್ಟ್ ಥ್ರಸ್ಟ್ ಫಾರ್ವರ್ಡ್. ಅದರ ಬಿಳಿದಾದ ಎದೆ ಭಾಗವನ್ನು ಮುಂದೆ ಮಾಡಿ ಅಲ್ಲಿ ಎತ್ತರವಾದ ಆ ಭೂಭಾಗದಲ್ಲಿ ಅಥವಾ ಪ್ರಸ್ಥಭೂಮಿಯಲ್ಲಿ ಎತ್ತರವಾಗಿರುವಂಥ ಮಣ್ಣಿನ ದಿಮ್ಮೆಯ ಮೇಲೆ ನಿಂತ್ಕೊಂಡಿತ್ತು ಆ ಯಂಗ್ ಸೀಗಲ್ನ ತಾಯಿ. Now and again she tore at a piece of fish that lay at her feet. ಆ ಯಂಗ್ ಸೀಗಲ್ನ ಮದರ್ ಅಥವಾ ತಾಯಿ ಏನು ಮಾಡ್ತಿತ್ತಂತಂದರೆ ಪುನಃ ಮತ್ತೆ ತನ್ನ ಕಾಲಲ್ಲಿ ಹಿಡಿದಿರುವಂಥ ಆ ಮೀನಿನ ತುಂಡನ್ನು ಕತ್ತರಿಸಿತ್ತು, ಹರಿತಾ ಇತ್ತು ಅಂತ. ಆ್ಯಂಡ್ ದೆನ್ ಸ್ಕ್ರ್ಯಾಪ್ಡ್ ಈಚ್ ಸೈಡ್ ಆಫ್ ಹರ್ ಬೀಕ್ ಆನ್ ದ ರಾಕ್. ನಂತರ ಏನು ಮಾಡ್ತಿತ್ತಂದರೆ ಆ ಬೀಕಿಗೆ, ಅಂದರೆ ತನ್ನ ಕೊಕ್ಕೆಗೆ ಹತ್ತಿರುವಂಥ ಮೀನನ್ನು ಒರೆಸಲಿಕ್ಕೆ ಆ ಕಡೆ ಈ ಕಡೆ ಆ ಬಂಡೆಗಲ್ಲಿಗೆ ಅದನ್ನು ತಿವಿತಾ ಇತ್ತು ಅಥವಾ ಸ್ಕ್ರ್ಯಾಪ್ ಮಾಡಿ ತಿಕ್ತಾ ಇತ್ತು ಅಂತ. ದ ಸೈಟ್ ಆಫ್ ದ ಫುಡ್ ಮ್ಯಾಡನ್ಡ್ ಹಿಮ್. ಈ ರೀತಿ ಈ ಯಂಗ್ ಸೀಗಲ್ನ ತಾಯಿ ಆ ಪ್ಲಾಟ್ಯೂನ ಎತ್ತರವಾದ ಭಾಗದಲ್ಲಿ ನಿಂತ್ಕೊಂಡು, ದಿಮ್ಮೆ ಮೇಲೆ ನಿಂತ್ಕೊಂಡು ಮೀನನ್ನು ಹರಿಯುವಂಥ ಒಂದು ನೋಟ ಈ ಯಂಗ್ ಸೀಗಲನನ್ನು ಹುಚ್ಚನನ್ನಾಗಿ ಮಾಡಿತು. ಯಾಕಂತಂದರೆ ತುಂಬ ಅದು ಹಸಿದಿತ್ತು ಅಂತ. ಹೌ ಹಿ ಲವ್ಡ್ ಟು ಟಿಯರ್ ಫುಡ್ ದ್ಯಾಟ್ ವೇ, ಸ್ಕ್ರ್ಯಾಪಿಂಗ್ ಇಸ್ ಬೀಕ್ ನೌ ಆ್ಯಂಡ್ ದೆನ್ ಅಗೇನ್ ಟು ವೆಟ್ ಇಟ್. ಈ ಯಂಗ್ ಸೀಗಲ್ಲೂ ಕೂಡ ಅದರ ತಾಯಿಯ ಹಾಗೆ ತಾನೂ ಕೂಡ ಆ ಆಹಾರವನ್ನು ಹರಿದು ತಿಂದು ತನ್ನ ಬೀಕನ್ನೂ ಕೂಡ ಆ ರಾಕ್ಗೆ ಶಾರ್ಪ್ ಮಾಡಿ, ಆ ರಾಕಿಗೆ ನಾನೂ ಕೂಡ ಅದರಂತೆ ಸ್ಕ್ರ್ಯಾಪ್ ಮಾಡಬೇಕು, ನನ್ನ ಬೀಕನ್ನು ಆ ಕಡೆ ಈಕೆ ಆ ಕಲ್ಲು ಬಂಡೆಯ ಮೇಲೆ ತಿಕ್ಕಬೇಕು, ಬಡಿಬೇಕು ಅನ್ನುವಂಥದ್ದು ಇದಕ್ಕೂ ಅನಿಸಿತ್ತು ಅಂತ. ಗಾ 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 he cried, begging her to bring him some food. ಈ ಯಂಗ್ ಸೀಗಲ್ಲು ಅವರ ತಾಯಿ ಆ ಮೀನಿನ ತುಂಡನ್ನು ತಿನ್ನುವುದನ್ನು, ಹರಿದು ತಿನ್ನುವುದನ್ನು ನೋಡಿ ಹುಚ್ಚನಾದಂತೆ ಮಾಡಿ ನನಗೂ ಕೂಡ ಆಹಾರವನ್ನು ತೆಗೆದುಕೊಂಡು ಬಾ ಅಂತ ಕೂಗಿ ಬೇಡಿಕೊಳ್ಳುತ್ತದೆ, ಕರೀತದೆ. ಗಾ ಕುಲ್ ಆ ಸಿ ಸ್ಕ್ರೀಮ್ಡ್ ಬ್ಯಾಕ್ ಡಿರೈಸಿವ್ಲಿ. ಅದು ಹೊಳ್ಳಿ ಇದಕ್ಕೆ ಕೂಗಿ ಹೇಳ್ತದೆ, ಜೋರಾಗಿ ಕೂಗಿ ಹೇಳ್ತದೆ ಅಂತ. ಅವರ ತಾಯಿ ಜೋರಾಗಿ ಕೂಗಿ ಹೇಳ್ತದೆ. ಬಟ್ ಹಿ ಕೆಪ್ಟ್ ಕಾಲಿಂಗ್ ಪ್ಲೆಂಟೇಟಿವ್ಲಿ. ಆದರೆ ಇದು ಅವರ ತಾಯಿಗೆ ದುಃಖದಿಂದ ಕೂಗಿ ಹೇಳ್ತದೆ. ಆ್ಯಂಡ್ ಆಫ್ಟರ್ ಎ ಮೈನ್ಯೂಟ್, ಒಂದು ಕ್ಷಣದ ನಂತರ, ಆರ್ ಸೋ ಹಿ ಅಟೆಡ್ ಎ ಜಾಯ್ಫುಲ್ ಸ್ಕ್ರೀಮ್, ಒಂದೇ ಕ್ಷಣದ ನಂತರ
ಇದು ತುಂಬ ಸಂತೋಷವಾಗಿರತಕ್ಕಂಥ ಉಲ್ಲಾಸದ ಧ್ವನಿಯನ್ನು ಅಲ್ಲಿ ಮಾಡ್ತದೆ. ಯಾಕಂತಂದರೆ ಹೀಸ್ ಮದರ್ ಹ್ಯಾಡ್ ಪಿಕ್ಡ್ ಅಪ್ ಎ ಪೀಸ್ ಆಫ್ ಫಿಶ್ ಆ್ಯಂಡ್ ವಾಸ್ ಫ್ಲೈಯಿಂಗ್ ಅಕ್ರಾಸ್ ಟು ಹಿಮ್ ವಿತ್ ಇಟ್. ಕೆಲವೇ ಕ್ಷಣದಲ್ಲಿ ಇದು ಸಂತೋಷದಾಯಕವಾದಂಥ ಧ್ವನಿಯಿಂದ ಅಲ್ಲಿ ಕೂಗ್ತದೆ, ಖುಷಿ ಆಗ್ತದೆ. ಯಾಕಂತಂದರೆ ಈ ಯಂಗ್ ಸೀಗಲ್ಲಿನ ತಾಯಿ ತನ್ನ ಹತ್ತಿರ ಇರುವಂಥ ಮೀನಿನ ಒಂದು ತುಂಡನ್ನು ತನ್ನ ಕೊಕ್ಕೆಯಲ್ಲಿ ತೆಗೆದುಕೊಂಡು ಈ ಯಂಗ್ ಸೀಗಲ್ಲಿನ ಕಡೆಗೆ ಹಾರಿ ಬರ್ತದೆ ಅಂತ. He leaned out eagerly, tapping the rock with his feet, trying to get nearer to her as he flew across. ಯಾವಾಗ ಆ ಯಂಗ್ ಸೀಗಲ್ನ ತಾಯಿ ತನ್ನ ಕೊಕ್ಕೆಯಲ್ಲಿ ಅಥವಾ ಬೀಕ್ನಲ್ಲಿ ಮೀನಿನ ಪೀಸನ್ನು ತೆಗೆದುಕೊಂಡು ಈ ಯಂಗ್ ಸೀಗಲ್ನ ಹತ್ತಿರ ಹಾರಿ ಬರ್ತದಲ್ಲ, ಇದು ಕೂಡ ಮುಂದಕ್ಕೆ ಬಾಗಿ, ಆತುರದಿಂದ ಮುಂದಕ್ಕೆ ಬಾಗಿ ಆ ಒಂದು ಪೀಸನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತದೆ. ಬಟ್ ವೆನ್ ಸಿ ವಾಸ್ ಜಸ್ಟ್ ಅಪೋಸಿಟ್ ಟು ಹಿಮ್, ಯಾವಾಗ ಅವರ ತಾಯಿ ಯಂಗ್ ಸೀಗಲ್ನಿಗೆ ನೇರವಾಗಿ ವಿರುದ್ಧವಾಗಿ ಇರ್ತದಲ್ಲ, ಸಿ ಹಾಲ್ಟೆಡ್ ಹರ್ ವಿಂಗ್ಸ್ ಮೋಷನ್ಲೆಸ್, ದ ಪೀಸ್ ಆಫ್ ಫಿಶ್ ಇನ್ ಹರ್ ಬೀಕ್ ಆಲ್ಮೋಸ್ಟ್ ವಿತ್ ಇನ್ ರೀಚ್ ಆಫ್ ಹಿಸ್ ಬೀಕ್. ಅದರ ಹತ್ತಿರ ಬಂದಾಗ, ವಿರುದ್ಧ ದಿಕ್ಕಿನಲ್ಲಿ ಬಂದಾಗ ಆ ಯಂಗ್ ಸೀಗಲ್ನ ತಾಯಿ ಅಲ್ಲೇ ಸ್ವಲ್ಪ ಸ್ಟಾಪ್ ಆಗ್ತದೆ, ನಿಲ್ತದೆ. ನಿಂತು ಅದರ ರೆಕ್ಕೆಗಳನ್ನು ಬಡಿಯುವುದಿಲ್ಲ, ಅಂದರೆ ಹರ್ ವಿಂಗ್ಸ್ ಮೋಷನ್ಲೆಸ್, ಯಾವುದೇ ಮೂಮೆಂಟ್ ಇರೋದಿಲ್ಲ. ದ ಪೀಸ್ ಆಫ್ ಫಿಶ್ ಇನ್ ಹರ್ ಬೀಕ್ ಆಲ್ಮೋಸ್ಟ್ ವಿತ್ ಇನ್ ರೀಚ್ ಆಫ್ ಹಿಸ್ ಬೀಕ್. ಇನ್ನೇನು ಆ ಯಂಗ್ ಸೀಗಲ್ನ ತಾಯಿಯ ಬೀಕ್ನಲ್ಲಿ, ಕೊಕ್ಕೆಯಲ್ಲಿರ್ತಕ್ಕಂಥ ಮೀನಿನ ತುಂಡು ಈ ಯಂಗ್ ಸೀಗಲ್ನ ಬೀಕ್ನಲ್ಲಿ ಮುಟ್ಟುವ ಹಾಗೆ, ಅದರ ಹತ್ತಿರ ಹೋದಂತೆ ಅದು ಅಲ್ಲಿ ನಿಲ್ತದೆ ಅಂತ. He waited a moment in surprise, wondering why she did not come nearer, and then, maddened by hunger, he dived at the fish. ಈ ಯಂಗ್ ಸೀಗಲ್ ಅವರ ತಾಯಿಯಲ್ಲಿ ಇದರ ವಿರುದ್ಧ ದಿಕ್ಕಿನಲ್ಲಿ ಬಂದು ನಿಂತಾಗ ಅದನಿಗೆ ಆಶ್ಚರ್ಯ ಅನಿಸ್ತದೆ. ಯಂಗ್ ಸೀಗಲಿಗೆ ಯಾಕೆ ನನ್ನ ತಾಯಿ ನನ್ನ ಹತ್ತಿರ ಬಂದು ಆ ಆಹಾರವನ್ನು ಕೊಡ್ತಿಲ್ಲ ಅಂಥೇಳಿ, ಅಥವಾ ನನ್ನ ಹತ್ತಿರ ಏಕೆ ಬರ್ತಿಲ್ಲ ಅಂಥೇಳಿ. ಅದಕ್ಕೆ ಆ ತನ್ನ ತಾಯಿಯ ಬೀಕಿನಲ್ಲಿ ಇರುವಂಥ, ತನ್ನ ತಾಯಿಯ ಬಾಯಲ್ಲಿ ಇರುವಂಥ ಮೀನಿನ ತುಂಡನ್ನು ನೋಡಿ, ಆಹಾರವನ್ನು ನೋಡಿ, ಸಾಕಷ್ಟು ಈಗಾಗಲೇ ಹಸಿದಿರುವಂಥ ಯಂಗ್ ಸೀಗಲ್ಲು ಆ ಮೀನನ್ನು ತೆಗೆದುಕೊಳ್ಬೇಕಂತೇಳಿ ಮುಂದಕ್ಕೆ ಅದು ಡೈವ್ ಮಾಡಿಬಿಡ್ತದೆ, ಅಂದರೆ ಜಿಗಿದು ಬಿಡ್ತದೆ ಅಂತ. With a loud scream, he fell outward and downward into the space. ಬಹಳ ಜೋರಾದ ಧ್ವನಿಯಿಂದ ಕೆಳಕ್ಕೆ ಮೇಲಕ್ಕೆ ಆ ಒಂದು ಸ್ಪೇಸ್ದಲ್ಲಿ, ಆಕಾಶದಲ್ಲಿ ಬೀಳುತ್ತಾ ಹೋಗ್ತದೆ. Then a monstrous terror seized him and his heart stood still. ಇಲ್ಲಿಂದ ಆ ಲೆಜ್ ಮೇಲಿಂದ ಆಹಾರವನ್ನು ತೆಗೆದುಕೊಳ್ಳಲಿಕ್ಕೆ ಜಿಗಿದ ನಂತರ ಬಹಳ ದೊಡ್ಡ ಭಯವಾಗ್ತದೆ, ಅದಕ್ಕೆ ಬಹಳ ಭಯವನ್ನು ಪಡ್ತದೆ. ಅದು ಭಯ ಹೇಗಿರ್ತದೆ ಅಂತಂದರೆ, ಆ ಯಂಗ್ ಸೀಗಲ್ನ ಹಾರ್ಟು ಸ್ಟಾಪ್ ಆದಂಗೆ, ಅಂದ್ರೆ ಹೃದಯ ಬಡಿತ, ಯಂಗ್ ಸೀಗಲ್ನ ಹೃದಯ ಬಡಿತ ನಿಂತ ಹಾಗೆ ಅದಕ್ಕೆ ಅನುಭವ ಆಗ್ತದೆ. ಅಂದರೆ ದ ಯಂಗ್ ಸೀಗಲ್ ಫೆಲ್ಟ್ ದ್ಯಾಟ್ ಹೀಸ್ ಹಾರ್ಟ್ ವುಡ್ ಸ್ಟಾಪ್ ಫಾರ್ ಸಮ್ ಟೈಮ್ ಅಂತ. ಹೀ ಕುಡ್ ಹಿಯರ್ ನಥಿಂಗ್. ಆ ಯಂಗ್ ಸೀಗಲ್ಗೆ ಏನೂ ಕೇಳುವುದಿಲ್ಲ. ಯಾಕಂತಂದರೆ ಅದು ತುಂಬ ಭಯದಲ್ಲಿತ್ತು, ಮತ್ತು ಅಲ್ಲಿಂದ ಆ ಈ ಲೆಜ್ಜಿಂದ ಕೆಳಗಡೆ ಜಿಗಿದಾಗ ಮತ್ತಷ್ಟು ಭಯ ಅದಕ್ಕೆ ಕಾಡಿತ್ತು ಅಂತ. ಬಟ್ ಇಟ್ ಓನ್ಲಿ ಲಾಸ್ಟೆಡ್ ಎ ಮಿನಿಟ್. ಆದರೆ ಅದು ಒಂದು ಭಯ ಅದಕ್ಕೆ ಕೇವಲ ಒಂದೇ ಒಂದು ನಿಮಿಷದವರೆಗೆ, ಕಡಿಮೆ ಸಮಯದವರೆಗೆ ಇತ್ತು. ದ ನೆಕ್ಸ್ಟ್ ಮೂಮೆಂಟ್ ಹಿ ಫೆಲ್ಟ್ ಹಿಸ್ ವಿಂಗ್ಸ್ ಸ್ಪ್ರೆಡ್ ಔಟ್ವಾರ್ಡ್ಸ್. ಮುಂದಿನ ಕ್ಷಣದಲ್ಲಿ, ಸ್ವಲ್ಪ ಸಮಯದ ನಂತರ ಆ ಯಂಗ್ ಸೀಗಲ್ನ ರೆಕ್ಕೆಗಳು ತನ್ನಿಂದ ತಾವಾಗೆ
ಹರಡಿದವು ಅಥವಾ ಬಿಚ್ಚಿದವು, ತನ್ನಿಂದ ತಾನಾಗಿ ರೆಕ್ಕೆಗಳನ್ನು ಹರಡಿತು ಅಥವಾ ತೆರೆಯಿತು, ಓಪನ್ ಮಾಡಿತು ಅಂತ ಹೇಳ್ಬೋದು. ದ ವಿಂಡ್ ರಶ್ಡ್ ಅಗೇನ್ಸ್ಟ್ ಹಿಸ್ ಬ್ರೆಸ್ಟ್ ಫೆದರ್ಸ್, ದೆನ್ ಅಂಡರ್ ಹಿಸ್ ಸ್ಟಮಕ್ ಆ್ಯಂಡ್ ಅಗೇನ್ಸ್ಟ್ ಹಿಸ್ ವಿಂಗ್ಸ್. ಅಲ್ಲಿ ಜೋರಾದ ಗಾಳಿ ಆ ಯಂಗ್ ಸೀಗಲ್ನ ಗರಿಗಳಿಗೆ ಮತ್ತು ಅದರ ಎದೆ ಭಾಗಕ್ಕೆ ಮತ್ತು ಹೊಟ್ಟೆ ಭಾಗಕ್ಕೆ ಜೋರಾಗಿ ಅಲ್ಲಿ ಬೀಸ್ತದೆ, ಬಡಿತದೆ. He could feel the tips of his wings cutting through the air. ಆ ಜೋರಾದ ಗಾಳಿ ಬೀಸಿ ಆ ಯಂಗ್ ಸೀಗಲ್ಲಿನ ಗರಿಗಳಿಗೆ ಬಡಿದಾಗ ಆ ಯಂಗ್ ಸೀಗಲಿಗೆ ಹೇಗಾಗ್ತದಂತಂದರೆ, ಎಲ್ಲಿ ಈ ಜೋರಾದ ಗಾಳಿಯಲ್ಲಿ ಆ ಯಂಗ್ ಸೀಗಲ್ನ ಗರಿಗಳ ತುದಿಗಳು ಮುರಿದು ಹೋಗ್ತಾವೇನೋ ಅಂತ ಅನಿಸ್ತಂತೆ. ಹಿ ವಾಸ್ ನಾಟ್ ಫಾಲಿಂಗ್ ಹೆಡ್ಲಾಂಗ್, ಇನ್ನು ಮುಂದೆ ತಲೆ ಕೆಳಗಾಗಿ ಆ ಯಂಗ್ ಸೀಗಲ್ ಬೀಳಲಿಲ್ಲ. ಹಿ ವಾಸ್ ಸೋರಿಂಗ್ ಗ್ರ್ಯಾಜುವಲಿ ಡೌನ್ವಾರ್ಡ್ ಆ್ಯಂಡ್ ಔಟ್ವಾರ್ಡ್, ನಿಧಾನವಾಗಿ ಆ ಯಂಗ್ ಸೀಗಲ್ ಅಂತಂದರೆ ಮೇಲಕ್ಕೆ, ಕ್ರಮೇಣವಾಗಿ ಕೆಳಕ್ಕೆ ಮೇಲಕ್ಕೆ ಹೊರಗಡೆ ಹಾರುತ್ತಾ 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 ತನ್ನ ಹಾರಾಟವನ್ನು ಪ್ರಾರಂಭಿಸಿತು ಅಂತ. ಸೋರಿಂಗ್ ಅಂತಂದರೆ ಎತ್ತರಕ್ಕೆ ಹಾರು ಅಂದು ಅರ್ಥ. ಹಿ ವಾಸ್ ನೋ ಲಾಂಗರ್ ಅಫ್ರೇಡ್, ಅದರ ಭಯ ಬಹಳಷ್ಟು ಸಮಯದವರೆಗೆ ಇರಲಿಲ್ಲ. ಹಿ ಜಸ್ಟ್ ಫೆಲ್ಟ್ ಇಟ್ ಬಿಟ್ ಡಿಜಿ, ಸ್ವಲ್ಪ ಅದಕ್ಕೆ ಭಯ ಅನಿಸ್ತು. ದೆನ್ ಹಿ ಫ್ಲ್ಯಾಪ್ಡ್ ಹಿಸ್ ವಿಂಗ್ಸ್ ಒನ್ಸ್ ಆ್ಯಂಡ್ ಈ ಸೋರ್ಡ್ ಅಪ್ವಾರ್ಡ್ಸ್, ನಂತರ ಏನಪ್ಪ ಅಂದ್ರೆ ಒಂದು ಸಾರಿ ಅದರ ರೆಕ್ಕೆಗಳನ್ನು ಬಡೆದು ಮೇಲಕ್ಕೆ ಅಂದರೆ ಆಕಾಶದ ಕಡೆಗೆ ಹಾರಿತು. ಗಾ 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 ಕೋಲ್ ಆ, ಹಿಸ್ ಮದರ್ ಸ್ವೂಪ್ಡ್ ಪಾಸ್ಟ್ ಹಿಮ್, ಹರ್ ವಿಂಗ್ಸ್ ಮೇಕಿಂಗ್ ಎ ಲೌಡ್ ನಾಯ್ಸ್. ಯಾವಾಗ ಯಂಗ್ ಸೀಗಲ್ಲು ಭಯವನ್ನು ಬಿಟ್ಟು ಮೇಲಕ್ಕೆ ಹಾರಲು ಪ್ರಾರಂಭಿಸಿದಾಗಲ ಕೂಡಲೇ ಅದರ ತಾಯಿ ಗಾ ಗಾ ಎಂದ ಶಬ್ದವನ್ನು ಮಾಡ್ತಾ ಇದಕ್ಕೆ ಕೂಗುತ್ತಾ ಅದರ ಪಕ್ಕದಲ್ಲಿಯೇ ಜೋರಾಗಿ ಹಾರಿಕೊಂಡು ಇದನ್ನು ದಾಟಿ ಮುಂದಕ್ಕೆ ಹೋಯಿತು. ಆ ಸಮಯದಲ್ಲಿ ಅವರ ತಾಯಿ ಅಂದರೆ ಯಂಗ್ ಸೀಗಲ್ನ ತಾಯಿಯ ರೆಕ್ಕೆಗಳ ಶಬ್ದ ತುಂಬ ಜೋರಾಗಿತ್ತು ಅಂತ. ಹಿ ಆನ್ಸರ್ಡ್ ಹರ್ ವಿತ್ ಅನದರ್ ಸ್ಕ್ರೀಮ್, ಇದರ ತಾಯಿ ಅಲ್ಲಿ ಜೋರಾಗಿ ಹಾರಿ ಹೋದಾಗ ಅವಾಗ ಯಂಗ್ ಸೀಗಲ್ನೂ ಕೂಡ ಆ ತಾಯಿಗೆ ಇದು ತನ್ನ ಮತ್ತೆ ಕೂಗಿ ಉತ್ತರಿಸ್ತದೆ. ದೆನ್ ಹಿಸ್ ಫಾದರ್ ಫ್ಲೂ ಓವರ್ ಹಿಮ್ ಸ್ಕ್ರೀಮಿಂಗ್, ನಂತರ ಈ ಯಂಗ್ ಸೀಗಲ್ನ ತಂದೆ ಕೂಗುತ್ತಾ ಇದರ ಮೇಲ್ಗಡೆ ಹಾರುತ್ತಾ ಬರುತ್ತದೆ. ಹಿ ಸಾ ಹೀಸ್ 2 ಬ್ರದರ್ಸ್ ಆ್ಯಂಡ್ ಹಿಸ್ ಸಿಸ್ಟರ್ ಫ್ಲೈಯಿಂಗ್ ಅರೌಂಡ್ ಹಿಮ್, ಕರ್ವೇಟಿಂಗ್, ಬ್ಯಾಂಕಿಂಗ್ ಆ್ಯಂಡ್ ಸೋರಿಂಗ್ ಆ್ಯಂಡ್ ಡೈವಿಂಗ್. ಇದು ಆದ ನಂತರ ತನ್ನ ತಾಯಿ ಮತ್ತು ಇದರ ಪೇರೆಂಟ್ಸ್ ಬಂದ ನಂತರ ಇದರ ಸಹೋದರರು ಮತ್ತು ಸಹೋದರಿಯರು ಇದರ ಸುತ್ತಲೂ ಹಾರುತ್ತಾ ಬರುತ್ತಾರೆ ಮತ್ತು ಕರ್ವೇಟಿಂಗ್, ಬ್ಯಾಂಕಿಂಗ್ ಆ್ಯಂಡ್ ಸೋರಿಂಗ್ ಆ್ಯಂಡ್ ಡೈವಿಂಗ್ ಇವೆಲ್ಲವೂ ಕೂಡ ಪಕ್ಷಿಗಳು ಅಂದರೆ ಸೀಗಲ್ಗಳು ದಿನನಿತ್ಯದಲ್ಲಿ ಮಾಡುವಂಥ ಆ ಚಟುವಟಿಕೆಗಳನ್ನು ಅಲ್ಲಿ ಮಾಡುತ್ತಾ ಇದರ ಬ್ರದರ್ಸು ಸಿಸ್ಟರ್ಸ್ ಕೂಡ ಇದರ ಸುತ್ತಲೂ ಹಾರುತ್ತಾ ಬರುತ್ತಾರೆ. Then he completely forgot that he had not always been able to fly and commanded himself to dive and soar and curve, shrieking shrilly. ಈ ಯಂಗ್ ಸೀಗಲ್ಲು ತನಗೆ ಹಾರಲಿಕ್ಕೇನೆ ಬರೋದಿಲ್ಲ ಅನ್ನುವುದನ್ನು ಸಂಪೂರ್ಣವಾಗಿ ಮರೆತು ಬಿಡ್ತು. ಅದು ಹೇಗೆಂದ್ರೆ ನಾನು ಇನ್ನು ಹಾರಬಲ್ಲೆ, ನನಗೂ ಕೂಡ ಹಾರಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಅದು ತನ್ನಿಂದ ತಾನೇ ಏನಪ್ಪ ಅಂದ್ರೆ ಆ ಡೈವ್ ಮಾಡಿ ಫಿಶ್ ಇಡಲಿಕ್ಕೆ, ಎತ್ತರದಲ್ಲಿ ಹಾರಲಿಕ್ಕೆ, ಕರ್ವ್ ಆಗಲಿಕ್ಕೆ ಮತ್ತು ಜೋರಾಗಿ ಕೂಗಲಿಕ್ಕೆ ತನ್ನಿಂದ ತಾನೇ ಪ್ರಾರಂಭಿಸಿತು. ಹಿ ವಾಸ್ ನಿಯರ್ ದ ಸೀ ನೌ, ಈಗ ಆ ಸಮುದ್ರದ ಹತ್ತಿರದಲ್ಲಿದೆ. ಫ್ಲೈಯಿಂಗ್ ಸ್ಟ್ರೇಟ್ ಓವರ್ ಇಟ್, ಸ್ಟ್ರೇಟ್ ಆಗಿ ಆ ಸಮುದ್ರದ ಮೇಲೆ ಹಾರ್ತಾ ಇದೆ. ಫೇಸಿಂಗ್ ಸ್ಟ್ರೇಟ್ ಔಟ್ ಓವರ್ ದ ಓಷಿಯನ್, ಆ ಓಷಿಯನ್ದ ಮೇಲೆ ನೇರವಾಗಿ ಎದುರಿಗೆ ಹಾರ್ತಾ ಇದೆ. ಹಿ ಸಾ ಅ ವ್ಯಾಸ್ಟ್ ಗ್ರೀನ್ ಸಿ ಬಿನಿತ್ ಹಿಮ್, ಅದರ ಕೆಳಗಡೆ ಅತ್ಯಂತ ವಿಶಾಲವಾಗಿ ಹರಡಿರ್ತಕ್ಕಂಥ ಹಸಿರು ಸಮುದ್ರ ಇತ್ತು. ವಿತ್ ಲಿಟಲ್ ರಿಜ್ಜಸ್ ಮೂವಿಂಗ್ ಓವರ್ ಇಟ್, ಅದು ಹೇಗೆ ಯಂಗ್ ಸೀಗಲ್ ಹಾರಿ ಮುಂದೆ ಹೋಗುತ್ತದಲ್ಲ, ಅಲ್ಲಿ ಚಿಕ್ಕ ಪುಟ್ಟ ಬೆಟ್ಟಗಳು ಕೂಡ ಅದನ್ನು ದಾಟಿ ಹೋದಂತೆ ಅನಿಸ್ತಿತ್ತು.
and he turned his beak sideways and caws amusedly. ತನ್ನ ಕೊಕ್ಕೆಯನ್ನು ಪಕ್ಕಕ್ಕೆ ಸರಿಸಿ ಅಲ್ಲಿ ಆಶ್ಚರ್ಯದಿಂದ ಒಂದು ಗೊಂದಲವಾದಂತೆ ಅದು ಜೋರಾಗಿ ಕೂಗ್ತಿತ್ತು. His parents and his brothers and sisters had landed on this green flooring ahead of him. ಇದು ಹಾರಿ ಹೋಗುವ ದಿಕ್ಕಿನ ಮುಂದ್ಗಡೆನೆ ಈ ಯಂಗ್ ಸೀಗಲ್ನ ತಂದೆ ತಾಯಿಗಳು, ಅದರ ಬ್ರದರ್ಸು ಮತ್ತು ಸಿಸ್ಟರ್ಸು ಈಗಾಗಲೇ ಅಲ್ಲಿರುವಂಥ ಹಸಿರಾಗಿರ್ತಕ್ಕಂಥ ಭೂಭಾಗದ ಮೇಲೆ ಇಳಿದಿದ್ದಾರೆ ಅಂತ, ಅಥವಾ ಅಲ್ಲೇ ಇದ್ದಾರೆ ಅಂತ. They were beckoning to him, calling shrilly. ಜೋರಾಗಿ ಕೂಗುತ್ತಾ ಈ ಯಂಗ್ ಸೀಗಲ್ನ ತಮ್ಮ ಕಡೆಗೆ ಆಕರ್ಷಿಸ್ತಾ ಇದ್ದವು. He dropped his legs to stand on the green sea. ಈ ಯಂಗ್ ಸೀಗಲ್ಲು ಹಸಿರಾಗಿ ಅತ್ಯಂತ ವಿಶಾಲವಾಗಿ ಹರಡಿರುವಂಥ ಆ ಸಮುದ್ರದ ಮೇಲೆ ತನ್ನ ಕಾಲುಗಳಿಂದ ನಿಲ್ಲಲು ತನ್ನ ಕಾಲನ್ನು ನೀರಿನ ಮೇಲೆ ಬಿಡುತ್ತದೆ. His leg sank into it. ಆದರೆ ಇದಕ್ಕೆ ಅಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದರ ಎರಡೂ ಕಾಲುಗಳು ನೀರಿನಲ್ಲಿ ಮುಳುಗುತ್ತವೆ. ಆಗ ಏನು ಮಾಡ್ತದೆ? He screamed with fright and attempted to rise again, flapping his wings. ಯಾವಾಗ ಆ ಮೇಲೆ ಸಮುದ್ರದ ನೀರಿನ ಮೇಲೆ ನಿಲ್ಲಲು ಅದರ ಕಾಲನ್ನು ಬಿಟ್ಟಾಗ, ಕಾಲು ಮುಳುಗಿದಾಗ ಈ ಯಂಗ್ ಸೀಗಲ್ಗೆ ತುಂಬ ಭಯ ಆಗ್ತದೆ. ಇಲ್ಲಿ ಭಯ ಆಗ್ತದೆ. ಆದರೆ ಆ ಭಯ ಆದಾಗ ಕಾಲು ಮುಳುಗಲಿಕ್ಕೆ ಹತ್ತಿದಾಗ ಮತ್ತೆ ಮೇಲಕ್ಕೆ ಹಾರಲಿಕ್ಕೆ, ರೆಕ್ಕೆಯನ್ನು ಬಿಡೋದು ಮತ್ತೆ ಮೇಲಕ್ಕೆ ಹಾರಲಿಕ್ಕೆ ಪ್ರಯತ್ನವನ್ನು ಪಡ್ತದೆ. ಬಟ್ ಹಿ ವಾಸ್ tired and weak with hunger and he could not rise, exhausted by the strange exercise ಅಂತ. ಆದರೆ ನೀರಿನಲ್ಲಿ ಮುಳುಗಿದಾಗ ಮೇಲಕ್ಕೆ ಹಾರಬೇಕಂತ ಪ್ರಯತ್ನ ಪಟ್ಟಾಗ ಅದಕ್ಕೆ ಸಾಧ್ಯವಾಗುವುದಿಲ್ಲ ಯಂಗ್ ಸೀಗಲ್ಗೆ. ಯಾಕಂತಂದರೆ ಆ ಯಂಗ್ ಸೀಗಲ್ ಈಗಾಗಲೇ ಸಾಕಷ್ಟು ದಣಿವಾಗಿದೆ ಮತ್ತು ಅದು ಯಾವುದೇ ಆಹಾರವನ್ನು 24 ಗಂಟೆಯಿಂದ ಯಾವುದೇ ಆಹಾರವನ್ನು ಸೇವಿಸದಿರೋದ್ರಿಂದ ಅದು ತುಂಬ ಅಶಕ್ತವಾಗಿದೆ. ಅದಕ್ಕಾಗಿ ಆ ಸೀಗಿಂದ ಮೇಲ್ಗಡೆ ಹಾರಲಿಕ್ಕೆ ಅದಕ್ಕೆ ಸಾಧ್ಯ ಆಗೋದಿಲ್ಲ, ಮೇಲೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಮತ್ತು ಈ ರೀತಿ ಅದು ಹಾರಾಡಿದ್ದು ಅದರ ಜೀವನದಲ್ಲಿ ಮೊದಲು ಸಾರಿಗೆ. ಇದೊಂದು ಅದಕ್ಕೆ ಬಹಳ ವಿಚಿತ್ರವಾಗಿರ್ತಕ್ಕಂಥ ಒಂದು ಎಕ್ಸಸೈಜು, ಚಟುವಟಿಕೆ. ಹೀಗಾಗಿ ವಿಚಿತ್ರವಾದ ಚಟುವಟಿಕೆಯಿಂದ ಅದು ತುಂಬ ಆಯಾಸಕ್ಕೊಳಗಾಗಿತ್ತು, ದಣದಿತ್ತು. ಅದಕ್ಕಾಗಿ ಆ ಸಮುದ್ರದ ಮೇಲ್ಗಡೆ ಹಾರಲಿಕ್ಕೆ ಅದಕ್ಕೆ ಯಂಗ್ ಸೀಗಲ್ಗೆ ಸಾಧ್ಯವಾಗಲಿಲ್ಲ ಅಂತ. His feet sank into the green sea and then his belly touched it and he sank no further. ಈ ಯಂಗ್ ಸೀಗಲ್ನ ಎರಡು ಕಾಲುಗಳು ಅಥವಾ ಪಾದಗಳು ನೀರಿನಲ್ಲಿ ಆ ಹಸಿರು ಸಮುದ್ರದಲ್ಲಿ ಮುಳುಗಿದವು. ನಂತರ ಈ ಯಂಗ್ ಸೀಗಲ್ನ ಹೊಟ್ಟೆ ಭಾಗ, ಬೆಲ್ಲಿ ಅಂದರೆ ಹೊಟ್ಟೆ ಭಾಗ, ಆ ಸಮುದ್ರ ನೀರಿಗೆ ಮುಟ್ಟಿತು, ಸ್ಪರ್ಶಿಸಿತು, ಟಚ್ ಆಯಿತು. ಅವಾಗ ಹೀ ಸ್ಯಾಂಕ್ ನೋ ಫರ್ದರ್. ಅಲ್ಲಿಂದ ಏನಪ್ಪ ಅಂದರೆ ಯಾವಾಗ ಅದರ ಹೊಟ್ಟೆ ಭಾಗ ನೀರಿನ ಮೇಲೆ ತಟ್ಟಿತಲ್ಲ, ಅವಾಗ ಈ ಯಂಗ್ ಸೀಗಲ್ಲು ಮುಂದೆ ಮುಳುಗಲೇ ಇಲ್ಲ. ಏನಾಯಿತು? ಹಿ ವಾಸ್ ಫ್ಲೋಟಿಂಗ್ ಆನ್ ಇಟ್. ನಿಧಾನವಾಗಿ ಆ ನೀರಿನ ಮೇಲೆ, ಸಮುದ್ರದ ಮೇಲೆ ತೇಲಾಡುತ್ತಿತ್ತು. ಆ್ಯಂಡ್ ಅರೌಂಡ್ ಹಿಮ್ ಹಿಸ್ ಫ್ಯಾಮಿಲಿ ವಾಸ್ ಸ್ಕ್ರೀಮಿಂಗ್. ಇದರ ಸುತ್ತಲೂ ಅದರ ಕುಟುಂಬ ಅಂದರೆ ಬ್ರದರು, ಸಿಸ್ಟರು, ಫಾದರು, ಮದರ್ ಎಲ್ಲ ಇದಕ್ಕೆ ಜೋರಾಗಿ ಇದರ ಸುತ್ತಲೂ ಹಾರಾಡುತ್ತಾ ಬಂದು ಅದಕ್ಕೆ ಜೋರಾಗಿ ಕೂಗ್ತಾ ಇದ್ದು ಮತ್ತು ಆ್ಯಂಡ್ ಪ್ರೈಸಿಂಗ್ ಹಿಮ್ ಆ್ಯಂಡ್ ದೇರ್ ಬೀಕ್ಸ್ ವರ್ ಆಫರಿಂಗ್ ಹಿಮ್ ಸ್ಕ್ರ್ಯಾಪ್ಸ್ ಆಫ್ ಡಾಗ್ ಫಿಶ್ ಹಿ ಹ್ಯಾಡ್ ಮೇಡ್ ಹಿಸ್ ಫಸ್ಟ್ ಫ್ಲೈಟ್ ಅಂತ. ಇದು ಯಾವಾಗ ನೀರಿನಲ್ಲಿ ಈಜಲು ಪ್ರಾರಂಭಿಸಿತೋ, ಅಲ್ಲಿ ನೀರಿನಲ್ಲಿ ತೇಲಾಡಲು ಪ್ರಾರಂಭಿಸಿತಲ್ಲ, ಇದರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್, ಬ್ರದರ್, ಸಿಸ್ಟರ್, ಫಾದರ್, ಮದರ್ ಎಲ್ಲರೂ ಬಂದರು. ಇದು ಮಾಡಿರ್ತಕ್ಕಂಥ ಫಸ್ಟ್ ಫ್ಲೈಟನ್ನು ಅವು ತುಂಬ ಹೊಗಳಿ ಇದಕ್ಕೆ ಆಹಾರವನ್ನು ತಿಂದಿರದೇ ಇರುವುದರಿಂದ ಅದರ ಎಲ್ಲ ಆ ಸಿಸ್ಟರ್, ಬ್ರದರ್ ಮತ್ತು ಫಾದರ್, ಮದರು ಇದಕ್ಕೆ ಆ ಡಾಗ್ ಫಿಶ್ ಅಂತಕ್ಕಂಥ ಒಂದು ಆಹಾರವನ್ನು ಇದರ ಬಾಯಿಯಲ್ಲಿ ತಂದು ಹಾಕ್ತವೆ, ನೀಡ್ತವೆ ಅಥವಾ ಕೊಡ್ತವೆ. ಸೊ ಈ ರೀತಿಯಾಗಿ ಈ ಯಂಗ್ ಸೀಗಲ್ಲು ಭಯದೊಂದಿಗೆ ತನ್ನ ಮೊದಲು ಹಾರಾಟವನ್ನು ಮಾಡಿತು.
ಇದರ ಈ ಲೆಸನ್ನ ಅರ್ಥ ಏನಂತಂದರೆ, ನಾವು ಯಾವಾಗಲೂ ಏನಪ್ಪ ಅಂತಂದ್ರೆ ನಾವು ಯಾವುದೇ ಕೆಲಸವನ್ನು ಮೊದಲ ಬಾರಿಗೆ ಮಾಡಬೇಕಾದಾಗ ಭಯವಾಗೋದು ಸಾಮಾನ್ಯ. ಒಂದು ನಾವು ಭಯ ಪಟ್ಕೊಂಡು ನಮ್ಮಿಂದ ಇದು ಸಾಧ್ಯವಾಗೋದಿಲ್ಲ ಅಂತ ಹೇಳಿಕೆಸಿ ನಾವು ಅಲ್ಲೇ ಇದ್ಕೊಂಡಿವಿ, ಅದನ್ನು ಆ ಕೆಲಸಕ್ಕೆ ಮಾಡದೇ ಇದ್ದಾಗ ನಮ್ಮ ಜೀವನದಲ್ಲಿ ಏನನ್ನೂ ಕೂಡ ನಾವು ಸಾಧಿಸಲು ಸಾಧ್ಯವಾಗೋದಿಲ್ಲ. ಆದ್ದರಿಂದ ನಾವು ಧೈರ್ಯವನ್ನು ಮಾಡಿ ಆ ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ಆ ಕೆಲಸದಲ್ಲಿ ಅಥವಾ ಯಶಸ್ವಿ ಆಗ್ತೀವಿ ಮತ್ತು ನಾವು ಅಂದುಕೊಂಡಿರ್ತಕ್ಕಂಥ ಅಥವಾ ಜೀವನದಲ್ಲಿ ಹಾಕಿಕೊಂಡಿರ್ತಕ್ಕಂಥ ಗುರಿಯನ್ನು ಖಂಡಿತವಾಗಿಯೂ ನಾವು ಮುಟ್ತೇವೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಅಂತಂದರೆ ಹಿಸ್ ಪ್ಲಸ್ ಫ್ಲೈಟ್ ಅನ್ನುವಂಥ ಒಂದು ಈ ಲೆಸನ್ನು. ವಿದ್ಯಾರ್ಥಿಗಳು ಈ ಲೆಸನ್ನನ್ನು ತಮ್ಮ ಜೀವನದಲ್ಲಿಯೂ ಕೂಡ ಅಳವಡಿಸಿಕೊಂಡು ತಮ್ಮ ಜೀವನದಲ್ಲಿ ಹಾಕಿಕೊಂಡಿರ್ತಕ್ಕಂಥ ಗುರಿಗಳನ್ನು ಈ ಲೆಸನ್ನನ್ನು ಒಂದು ಮಾಡೆಲ್ ಆಗಿಟ್ಕೊಂಡು ತಮ್ಮ ಗುರಿಗಳನ್ನು ಮುಟ್ಟಬೇಕಂತ ಹೇಳಿ ಈ ಒಂದು ಲೆಸನ್ನನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಈ ಲೆಸನ್ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನೀವು ಮೊದಲ ಬಾರಿಗೆ ಏನಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.